ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಈ ಮಕ್ಕಳು ಹುಟ್ಟುವಂತ ಸಮಯದ ಬಗ್ಗೆ ಸಾಕಷ್ಟು ಪೋಷಕರು ಸಾಕಷ್ಟು ಚಿಂತೆಯನ್ನ ಮಾಡ್ತಾರೆ. ಯಾವ ಸಮಯದಲ್ಲಿ ಹುಟ್ಟಿದ್ರೆ ನನ್ನ ಮಗು ಕೋಟ್ಯಾಧಿಪತಿ ಆಗ್ತಾನೆ, ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ನನ್ನ ಮಗ ವಿದ್ಯಾವಂತನಾಗ್ತಾನೆ, IAS ಆಫೀಸರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಅನ್ನೋಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತೆಯನ್ನ ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಕೂಡ ನಮ್ಮ ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗೆ ಯಾವ ಸಮಯದಲ್ಲಿ ಮಕ್ಕಳು ಹುಟ್ಟಿದ್ರೆ ಅವರ ತಂದೆ ತಾಯಿಗೆ ರಾಜಯೋಗ ಕೂಡಿ ಬರುತ್ತೆ, ಹಾಗೆ ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿದ್ರೆ ಮಕ್ಕಳಿಗೆ ಏನು ಡಾಕ್ಟರ್ ಆಗುವಂಥ ಭಾಗ್ಯ ಆಗಿರ್ಬೋದು, IAS ಆಫೀಸರ್ ಆಗುವಂಥ ಭಾಗ್ಯ ಆಗಿರ್ಬೋದು, ಅಥವಾ ಜೀವನದಲ್ಲಿ ಕೋಟ್ಯಾಧಿಪತಿ ಆಗುವಂಥ ಭಾಗ್ಯ ಯಾವ ಗಳಿಗೆಗೆ ಇದೆ ಅನ್ನುವಂಥದ್ರ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನ್ಯೂಮರಾಲಜಿ ಬ್ರಹ್ಮ ಹಾಗೆ ಅಸ್ಟ್ರಾಲಜಿ ಬ್ರಹ್ಮ ಹಾಗೆ ಖ್ಯಾತ ಜ್ಯೋತಿಷಿ ಆಗಿರುವಂತಹ ಏನು ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಗೆ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಹಾಗೆ ನಿಮಗೆ ಏನಾದರೂ ಆರ್ಯವರ್ಧನ್ ಗುರೂಜಿ ಅವ್ರ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನ ಮಾಡ್ಬೋದು. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಅವ್ರ ಜೊತೆ ಮಾಹಿತಿಯನ್ನು ಕೂಡ ತಿಳ್ಕೊಬಹುದಾಗಿದೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಶ್ರೀ 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 ಪ್ರಕಾಶ್ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇಗಡೆ ನನ್ನ ನಂಬರ್ ಹಾಕಿ, ಫೋನ್ ನಂಬರ್ ಹಾಕಿ ಮೇಗಡೆ ನನ್ನ ಆಫೀಸ್ ನಂಬರ್ ಪಂಚ್ ಮಾಡಿ. ಸರಿ ಗುರುಗಳೇ, ನಾವು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನೀವು ಹೇಳಿದ್ದೀರಾ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ನಾವು ನೋಡ್ತಾನೆ ಇರ್ತೀವಿ ಗುರುಗಳೇ, ಈ ಮಕ್ಕಳು ಹುಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಂದೆ ತಾಯಂದಿರು ನನ್ನ ಮಗ ಈ ಟೈಮಲ್ಲಿ ಹುಟ್ಟಬೇಕು, ಆ ಟೈಮಲ್ಲಿ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾನೆ ಇರ್ತಾರೆ. ಈ ಸಮಯದಲ್ಲಿ ಹುಟ್ಟುವಂಥ ಸಮಯದ ಬಗ್ಗೆ ನಾವು ಎಷ್ಟು ಕಾಳಜಿನ ವಹಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ರಾಜಯೋಗ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಅದಕ್ಕಿಂತ ಮುಂಚೆ ಕರೆಸ್ಬೇಕನ್ನ ಖಂಡಿತಲ್ಲೂ ಕೂಡ ಕರೆಗಳು ಬಂದರೆ ಈಗ ಕನೆಕ್ಟ್ ಮಾಡೋಣ. ಖಂಡಿತಲ್ಲೂ ಕೂಡ ಕರೆಗಳು ಬಂದರೆ ಕೊಡಿ. ತಗಡೆ ಫುಲ್ ಕರೆಗಳು ನಂಬರ್ನೇ ಹಾಕಿ. ಯಾಕಂದರೆ ವಿಸ್ತಾರ ಚಾನಲಲ್ಲಿ ನಂಬರ್ಸನ್ನ ಒಂದು ನಂಬರಲ್ಲಿ ಹಾಕಿ, ನನ್ನ ನಂಬರ್ನ ಅದ್ರ ಮೇಗಡೆ ಹಾಕಿ, ಅವ್ನು 3 ನಂಬರ್ ಇರುತ್ತೆ ವಿಸ್ತಾರದ ಲೈವ್ ನಂಬರ್ಸು. ಸಾಕಷ್ಟು ಜನ ಪಾಪ ಹಳ್ಳಿಯಲ್ಲಿ ಇಷ್ಟೊತ್ತಲ್ಲಿ ನೋಡ್ತಾ ಇರ್ತಾರೆ ಸಂಜೆ ಟೈಮಲ್ಲಿ. ನಿಮ್ಮ ಕಷ್ಟಕ್ಕೆ ಬಂಧಿಸ್ತೀನಿ. ಭಾಳ ಅದ್ಭುತವಾಗಿ ಈ ಸಬ್ಜೆಕ್ಟನ್ನ ನಾಳೆ ಮಿಸ್ ಮಾಡ್ದಲ್ಲ ನೋಡಿ. ಯಾಕಂದರೆ ಈ ಎನ್ನನ್ನ ಅಕ್ಷರ, ಮಕ್ಕಳು ಹುಟ್ಟೋದು, ರಾಜಯೋಗದ ಟೈಮು, ರಾಜಯೋಗದ ಗಳಿಗೆ, ಇಲ್ಲೇನಾಗುತ್ತೆ ಯೋಗಗಳು ಹೇಳ್ತಾರೆ. ಯಾವ ಯೋಗಗಳು ಇಲ್ಲ ಈ ಜ್ಯೋತಿಷಲ್ಲಿ. ಯೋಗಗಳೆಲ್ಲ ಏನಿರಲ್ಲ. ಲಗ್ನಕ್ಕೆ ದಶೆ ಮತ್ತು ಭಕ್ತಿ ಇಂಪಾರ್ಟೆಂಟ್. ಸುಮ್ಮನೆ ಕ್ಲಾಸಲ್ಲಿ ಯೋಗ ಅಂತಾರೆ, ಹಂಗೆಲ್ಲ ಯೋಗ ಇಲ್ಲ. ಗಜಕೇಶ್ ಯೋಗನೇ ವರ್ಕ್ ಆಗೋಲ್ಲ ರೀ. ನಿಜವಾಗ್ಲೂ ಗಜಕೇಶ್ ಯೋಗ ವರ್ಕ್ ಆಗೋಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇದರಲ್ಲಿ ಯಾರು ಬೇಕಾದ್ರೂ ಚಾಲೆಂಜ್ ಮಾಡೋದು. ಯೋಗಗಳೆಲ್ಲ ವರ್ಕ್ ಆಗೋಲ್ಲ. ಹಾಗಾಗಿನೇ ದಶೆಗೆ ಗ್ರಹಗಳು ಬಲವಾಗಿರಬೇಕು. ಅದು ಫಲ ಸಿಗುತ್ತೆ. ಸ್ಪೀಕರ್ಸನ್ನು ಬಂದರೆ ಕರೆ ಏನಾದರೂ ಇತ್ತು ಅಂದರೆ ಕನೆಕ್ಟ್ ಮಾಡ್ತಾರೆ ಗುರುಗಳು. ಇನ್ನೂ ಯಾವುದು ಕರೆಗಳು ಬಂದಿಲ್ಲ. ಹಾಗೆ ಇವಾಗ ನಾವು ನೋಡ್ಬೋದು ಗುರುಗಳೇ, ಒಂದಷ್ಟು ಸಮಯದಲ್ಲಿ ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಗೆ ರಾಜಯೋಗ ಅಂತ ಹೇಳ್ತಾರೆ. ಅದು ಯಾವ ಸಮಯ, ಅದ್ರ ಬಗ್ಗೆ ಹೇಳೋದಾದ್ರೆ ಅಂತ ನೋಡಿ. ತಂದೆಗೆ ತುಂಬ ರಾಜಯೋಗ ಬರುತ್ತೆ, 100%. ತಂದೆಗೆ ಸಿಕ್ಕಾಪಟ್ಟೆ ಯೋಗ ಬರುತ್ತೆ, ಜಾತಕನೂ ಇರ್ತವೆ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ. ಜೋರಾಗಿ ಮಾತಾಡಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ. ಯಾರ ಬಗ್ಗೆ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಕೊಡಿ ಡೇಟ್ ಆಫ್ ಬರ್ತ್. 20/7/1975. 20/7/1975. 75. ಟೈಮಿಂಗ್ಸ್ ಗೊತ್ತಿಲ್ಲ ಗುರುಗಳೇ. ಟೈಮಿಂಗ್ಸ್ ಗೊತ್ತಿಲ್ಲದೆ ನಾನು ಹೆಂಗೆ ಹೇಳಿ? ಗೊತ್ತಿಲ್ಲ. ಜ್ಯೋತಿಷ್ಯ ಕಾರ್ಯಕ್ರಮ ಅಂದರೆ ಟೈಮಿಂಗ್ಸ್ ಗೊತ್ತಿದ್ರೆ ಜ್ಯೋತಿಷ ಹೇಳಕ್ಕೆ ಸಾಧ್ಯ. ಜ್ಯೋತಿಷಕ್ಕೆ ಟೈಮೇ ಗೊತ್ತಿಲ್ಲ ಹೆಂಗೆ ಜ್ಯೋತಿಷ ಹೇಳೋಕ್ಕಾಗತ್ತೆ? ಏನು ನಿಮ್ಮ ಪ್ರಶ್ನೆ ಏನು? ಏನು ನಿಮ್ಮ ಹೆಸರು? ಏನಿಲ್ಲ, ನಮ್ದು ಏನೋ ಜೀವನದಲ್ಲಿ ಏನೋ ಉದ್ಧಾರನೇ ಆಗ್ತಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಮುಂದಿನ ಇದು ಆಲ್ರೆಡಿ ಆಯ್ತು, 51 ವರ್ಷ ಆಯ್ತು. ಏನ್ ಮಾಡಿದ್ರು ಏನು ಆಗ್ತಾ ಇಲ್ಲ. ಒಂದ್ 5 ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು. ಇಶ್ಯೂ ಆದ್ಮೇಲೆ ಇವಾಗ ಸ್ವಲ್ಪ 5 ತಿಂಗಳಾಯ್ತು, ಕೆಲ್ಸಕ್ಕೂ ಆಗ್ತಾ ಇಲ್ಲ. ಯಾವ್ದಾದ್ರು ಒಂದು ಹಾಡು ಹೇಳಿ. ಆ ಹಾಡನ್ನು ನನ್ನ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರ್ಬೋದು. ನಾನು ಯಾವುದೋ ಲಕ್ಕಿ ನಂಬರ್ ಹೇಳಿ, 101 ಹತ್ರಲ್ಲಿ ಒಂದು ನಂಬರ್ ಹೇಳಿ, ಈ ಥರ ಎಲ್ಲ ನಾನು ಹೇಳಲ್ಲ. ನೀವು ಹಾಡು ಹೇಳಿದಾಗ ನಿಮ್ಮ ಫೀಲಿಂಗ್ ಅರ್ಥ ಆಗುತ್ತೆ ನನಗೆ. 4 ಗುರುಗಳೇ. ನನ್ನ ನಂಬರ್ ಕೇಳೋದೇ ಇಲ್ಲ. ನಾನು 4 ಅಂದರೆ 4 ಜನ ಒತ್ಕೋಬೇಕು ಅಂತ ಹೇಳುತ್ತೆ. ನಂಗೆ ಬೇಕಾ? ಕುತ್ಕೊಳಕ್ಕೆ ಚೇರ್ ಇಲ್ಲ ಅಂತ ಹೇಳ್ತಾ ಅದ್ರ ಮೀನಿಂಗು. 4 ನಂಬರ್ಸು ಕುತ್ಕೊಳಕ್ಕೆ ಚೇರ್ ಹಾಕಲಿಲ್ಲ, 4 ಜನ ಒತ್ಕೋಬೇಕು. ಇದು 2 ಪಾಯಿಂಟ್ಸ್ ಹೇಳುತ್ತೆ. ಇದು ನನಗೆ ಬೇಡದಿರೋ ವಿಷಯ. ನೀವು ಹಾಡನ್ನು ಹೇಳಿ, ಆ ಹಾಡಲ್ಲಿ ಏನು ಹೇಳ್ತೀರ ಅನ್ನೋದು ಫೀಲಿಂಗ್ ನಂಗೆ ಅರ್ಥ ಆಗುತ್ತೆ. ನಾನು ನಂಬರ್ ಬ್ರಹ್ಮ, ನಂಗೆ ನಂಬರ್ ಬಗ್ಗೆ ಗೊತ್ತು, ನಂಗೆ ಅದು ಬೇಡದಿರೋ ವಿಷಯ. ಇಷ್ಟು ವರ್ಷ ನಾನು ಜ್ಯೋತಿಷ ಹೇಳಿ ಯಾವ ಲಕ್ಕಿ ನಂಬರ್, ಯಾವ್ದು ಅನ್ಲಕ್ಕಿ ನಂಬರ್ ಎಲ್ಲರಿಗೂ ಗೊತ್ತಾಗಿ ಲಕ್ಕಿ ನಂಬರ್ ಹೇಳ್ಬಿಡ್ತಾರೆ. ಅವಾಗ ನಮ್ಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ.
ಸರಿ ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುಗಳೇ, ನೀವು ಪಾಪಿಯಿಂದ ಹೇಳ್ತಾ ಇದ್ದೀರಾ, ಅಂದರೆ ಪಾಪಿಯಿಂದ ಅಂದರೆ ಕನ್ಯಾ ರಾಶಿಗೆ ಹೇಳಿದಿರಿ. ಕನ್ಯಾ ರಾಶಿಗೆ ಒಂದು ಆಯಿತು. ನೀವು ಮಾ ನಕ್ಷರಕ್ಕೆ ನಿಲ್ಲಿಸಿರಿ, ಎಮ್ ಅನ್ನೋದು ಸಿಂಹ ರಾಶಿ ನಿಲ್ಲಿಸಿರಿ. ನೀವೆಲ್ಲವನ್ನೂ ಕಳ್ಕೊಂಡು ಆರೋಗ್ಯ ಕಳ್ಕೋಬೇಕು ಅಂತ ಹೇಳುತ್ತೆ ಸರ್. ಹೋಗಿದೆ ಗುರುಗಳೇ ಆರೋಗ್ಯ. ಎಲ್ಲವನ್ನೂ ಕಳ್ಕೊಂಡು ಆರೋಗ್ಯನೂ ಕಳ್ಕೋಬೇಕಾಗತ್ತೆ. ನೀವು ಸಾಯಬೇಕಾದ್ರೆ ನರಕಪಟ್ಟು ನೊಂದ್ಕೊಂಡು ಡೆತ್ ಆಗ್ತೀರಾ ಅಂತ ಹೇಳುತ್ತೆ. ಅಂದರೆ ನಾನು ಏನು ಉಳಿಸ್ನಲ್ಲ, ನಾನೇನು ಮಾಡ್ನಲ್ಲ, ಮಟ್ನಲ್ಲ ಅಂತ ನಿಮಗೆ ಈಗೋ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈಗೋ ಸ್ಟಾರ್ಟ್ ಆಗುತ್ತೆ. ಈಗಲೇ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು. ಆಗಿತ್ತಾ? ಹೌದೌದು ಆಗಿತ್ತಾ? ಹೌದು ಗುರುಗಳೇ. ಆಮೇಲೆ ಇನ್ನೊಂದು, ನಂದು ಒಂದು ಜಮೀನಿದೆ, ಅದನ್ನ ಮಾರಾಟಕ್ಕೆ ಇಟ್ಟಿದ್ದೀನಿ. ಅದ್ರಿಗೆ ಏನು ಆಗ್ತಾನೆ ಇಲ್ಲ. ಮಾರಾಟ ಮಾಡ್ಬೇಕು. ಎಲ್ಲಿ? ಹಾಸನ. ಹಾಸನ. ಎಷ್ಟು ಎಕರೆ? 1 ಎಕರೆ ಗುರುಗಳೇ. ಎಲ್ಲಿ ಹಾಸನದಲ್ಲಿ? ದೊಡ್ಡಕೊಂಡ್ಗುಳ ಇದೆಯಲ್ವಾ, ಚಿಕ್ಕಕೊಂಡ್ಗುಳ ದೊಡ್ಡಕೊಂಡ್ಗುಳ? ದೊಡ್ಡಕೊಂಡ್ಗುಳದಿಂದ 1 ಕಿಲೋಮೀಟರ್. ಏನು ರೇಟ್ ಹೇಳ್ತೀರಾ? ನಮ್ದು ಒಂದು 6 ಲಕ್ಷ ಕುಂಟೆ ಹೇಳ್ತೀವಿ ಗುರುಗಳೇ. 6 ಲಕ್ಷ ಕುಂಟೆ ಅಂದರೆ ನಮ್ಮೂರು ಗೊತ್ತಾ? ನಿಮ್ಗೆ ಕೇಳಿದೀನಿ ಗುರುಗಳೇ, ಆದ್ರೆ ನಾನು ನಮ್ದು ತಮಲಾಪುರ, ನಿಮ್ಮ ಕೊಂಡ್ಗುಳ, ಆಮೇಲೆ ದೊಡ್ಡಕೊಂಡ್ಗುಳ. ಗೌರಿಪುರ ಅಂತ ನಮ್ಮೂರು. ದೊಡ್ಡಕೊಂಡ್ಗುಳದಿಂದ 1 ಕಿಲೋಮೀಟರ್. ಅದೇ ಇವಾಗ ನಮ್ಮದು ತಮಲಾಪುರ. ನಮ್ಮ ತಮಲಾಪುರ ಆದಮೇಲೆ ಕೊಂಡ್ಗುಳ ಈಶ್ವರ ತಾಯಿ ಊರು. ಈಶ್ವರ ತಾಯಿ ಊರು ದಾಟಿದ ತಕ್ಷಣ ನಮ್ಮ ಜಮೀನು, ಅವ್ರ ಜಮೀನು ಪಕ್ಕ ಬರುತ್ತೆ, ಅವ್ರ ಊರು. ಅದಾದ್ಮೇಲೆ ನಿಮ್ಮೂರು. 6 ಲಕ್ಷಕ್ಕೆಲ್ಲ ಹೋಗಲ್ಲ, ದಯವಿಟ್ಟು ಕಮ್ಮಿಗೆ ಹೋಗುತ್ತೆ. ನೀವು ಒಂದು ಸರಿ ವೆಜ್ಜಾ ನಾನ್ ವೆಜ್ಜಾ? ನೀವು ನಮ್ದು ಗೌಡ್ರ ಗುರುಗಳೇ. ನಾನು ವೆಜ್ಜಾ ನಾನ್ ವೆಜ್ ಅಂದೆ, ಜಾತಿ ಕೇಳಲ್ಲ. ನಾನ್ ವೆಜ್. ಯಾವತ್ತಾರು ಪುರ್ದಮ್ಮಗೆ ಅರ್ಕೆ ಹೊತ್ಕೊಂಡಿದ್ದೀರಾ? ಅರಕೆ ಹೊತ್ಕೊಂಡಿದ್ವಿ ಗುರುಗಳೇ. ಏನು ಅರ್ಕೆ ಹೊತ್ಕೊಂಡಿದ್ದೀರಾ? ಒಂದ್ಸಲ ಅದು ಕೊಡ್ತೀವಿ ಅಂತ ಕೊಟ್ಟೆ, 4 ಕಾಲದ ಬೇಟ ಕೊಡ್ತೀವಿ ಅಂತ ಒಪ್ಕೊಂಡಿದ್ದು. ಏನು ಕೆಲಸ ಆಗ್ಲಿಲ್ಲ. ಅದೇ ಜಮೀನ್ದಿದ್ದಾನೆ, ಅದಾಗ್ಲಿಲ್ಲ ಇನ್ನ. ಇವಾಗ ಇರೋದು ಎಲ್ಲಿ ನೀವು? ನಾನು ಇಲ್ಲೇ ಬೆಂಗಳೂರಲ್ಲಿ JP ನಗರದಲ್ಲಿ ಗುರುಗಳೇ. ಏನು ಮಾಡ್ತೀರಾ? ನಂದು ಕಾರ್ ಇತ್ತು, ಅದೇ ನಂದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಕಾರ್ ಎಲ್ಲ ಮಾರಿ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇವಾಗ 5 ತಿಂಗಳಾಯ್ತು, ಇನ್ನ ಮನೇಲಿ ಇದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ. ಮನೇಲಿ ಯಾರು ಇದ್ದೀರಾ? ನಾನು, ನನ್ನ ಮಿಸಸ್, ನನ್ನ ಮಗಳು, ನನ್ನ ಮಗ ಬೇರನಲ್ಲಿದ್ದಾನೆ. ಅವನಿಗೆ ಸ್ವಲ್ಪ ಕೆಲಸದಲ್ಲಿ ಅವನಿಗೆ ಸ್ವಲ್ಪ ಇದೆ ಪ್ರಾಬ್ಲಮ್ಮು. ಇಲ್ಲ, ನಿಮ್ಮ ಪ್ರಾಪರ್ಟಿ ಕ್ಲಿಯರ್ ಆಗಕ್ಕೆ ಒಂದು ಜಾಗ ಹೇಳ್ತೀನಿ ನೋಡಿ. ನಿಮ್ಗೆ ಆ ಪ್ರಾಪರ್ಟಿನ ಮಾರಿ ಬೆಂಗಳೂರು ಮನೆ ಮಾಡ್ಕೋಬೇಕಂತ ಆಸೆ ಇದೆಯಾ? ಸೈಟ್ ತಗೋಬೇಕಂತ? ಹೌದು ಗುರುಗಳೇ. ಅದೆಲ್ಲ ನೆರವೇರುತ್ತೆ. ಒಂದು ನೀವು ಫಸ್ಟಿಗೆ ಹಾಡು ಹೇಳಿರಿ, ಪೂಜ್ಯಾಯ ಅವ್ರು ರಾಘವೇಂದ್ರ ಸ್ವಾಮಿ ನಂಗೆ ಏನೂ ಬೇಡ ಅಂತ ಸನ್ಯಾಸಿ ಆಗಿದ್ದಾರೆ. ಈ ಜನ ಏನಾಗುತ್ತೆ, ಹೋಗಿ ಬಂದು ರಾಘವೇಂದ್ರ ಸ್ವಾಮಿನ ಹಿಡ್ಕೊತಾರೆ. ಅವ್ರು ನಂಗೆ ಏನೂ ಬೇಡ ಅಂದರೆ ನಿಮಗೆಲ್ಲ ಬೇಕು, ಎಲ್ಲ ಬೇಕಾದ್ರೆ ಹೋಗಿ ಅವ್ರು ಹಿಡ್ಕೊತಾರೆ. ರಾಘವೇಂದ್ರ ಸ್ವಾಮಿ ನಂಗೆ ಏನೂ ಬೇಡಪ್ಪ ಅಂತ ಅವ್ರು ಹೋಗಿದ್ದಾರೆ. ಅವರು ಪುಣ್ಯದ ಫಲವನ್ನು ಎಲ್ಲರಿಗೂ ಕೊಡ್ತಾರೆ ಪಾಪ, ತಪಸ್ಸು ಮಾಡೋದು ಭಕ್ತರಿಗೆ. ಇವಾಗ ನನ್ನ ಹತ್ರ ಹೆಂಗೆ ನಾನು ತಪಸ್ಸು ಮಾಡಿರೋ ಪುಣ್ಯವನ್ನು ತುಂಬ ಜನಕ್ಕೆ ನಾನು ಕೇಳಿದವ್ರಿಗೆ ಇದಾಗಲಿ ಅಂತ ಅನ್ನಿಸ್ತದೆ. ಹಾಗಾಗಿ ನನ್ನ ವಾಕ್ ಸುದ್ದಿಯಿಂದ ನನ್ನ ಬ್ರಹ್ಮ ನಿಮಗೆ ಕರೆ ಸಿಕ್ಕಿರೋದು ಇವತ್ತು ನಿಮ್ಮ ಅದೃಷ್ಟ. ವಿಸ್ತಾರ ಚಾನಲ್ಲಿ ಈ ಭೂಮಿಗೆಲ್ಲ ಅಧಿದೇವತೆ ಬಂದು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಾ? ಕೇಳಿದಿರಾ? ತಿರುಚೆಂದೂರು ಕೇಳಿದ್ನಿ ಗುರು. ಹೋಗಿದ್ದೀರಾ? ನಾವು ಶಬರಿಮಲೆ ಹೋಗೋದಾಗ ಹೋಗಿ ಬಂದಿದ್ದೀವಿ ಗುರು. ಇಲ್ಲ, ನೀವು ನಿಮ್ಮ ಫ್ಯಾಮಿಲಿ ತಿರುಚೆಂದೂರು ಸುಬ್ರಹ್ಮಣ್ಯನಿಗೆ ಸ್ಲೀಪಿಂಗ್ ಬಸ್ ಇದೆ, ಹೋಗ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿ ಸಮುದ್ರದಲ್ಲಿ ಒಂದು 2 ಅವರ್ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಬರ್ರಿ. ವಿತಿನ್ ಒಂದು 6 ರಿಂದ 10 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ, ಪಕ್ಕ ಕ್ಲಿಯರ್ ಆಗುತ್ತೆ. ಹೋಗ್ಬಿಟ್ಟು ಬರ್ರಿ. ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ನವೀನ್ ಅಂತ. ನಮಸ್ತೆ ನವೀನ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿಂದ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನಾ ಮೇಡಮ್? ಸರ್, ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ. 27 ಹಾಂ 12 2005. 27 12 2005. ಹಾಂ ಮೇಡಮ್, ರಾತ್ರಿ 8 ಆಗ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ ನವೀನ್ ಅವರೇ, ಮಾತಾಡಿ. 2005 27 ಅಲ್ವಾ ನವೀನ್ ಅವರೇ? ಹಾಂ ಸರ್. ಹಾಂ ಗುರುಜಿ. 27 5 27 12 2005. 2005. ಟೈಮಿಂಗ್ಸು? ರಾತ್ರಿ 8:10 ಗುರುಜಿ. ರಾತ್ರಿ 8:10. ಓಂ ಭದ್ರಕಾಳಿ ಕಾಪಾಡಪ್ಪ. 8:10 ರಾತ್ರಿ. ಏನು ಪ್ರಶ್ನೆ ಏನು ಗುರುಜಿ? ಅದೇ ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಸ್ವಲ್ಪ ಹೆಲ್ತ್ ಒಂದು ಆರಾಮಿಲ್ಲ ನೋಡಿ. ನಿಮ್ಮ ಜಾಗದಲ್ಲಿ ಲಗ್ನದಲ್ಲಿ ಶನಿ ಇದ್ದಾನೆ. ಹಾಂ ಗುರುಜಿ. ಇದು ತುಂಬ ಅಪಾಯವನ್ನು ತಂದು ಕೊಡುತ್ತೆ. 2014 2033 ನಿಮ್ಮ ಮನೇಲಿ ಯಾರಿಗಾರು ಕಾಯಿಲೆ ಬಂದು ಆರೋಗ್ಯ ಹಾಳಾಗಬೇಕು. ಯಾರಿಗಾಗಿತ್ತು?
ಆರೋಗ್ಯ ಹಾಳಾಗಿತ್ತು ಗುರುಜಿ, ಅಮ್ಮಗೆ ಹಾಳಾಗಿದೆ. ಅದನ್ನು ಹೇಳುತ್ತೆ. ನಿಮ್ಮ ಜಾತಕದಲ್ಲಿ ಏನು ಓದಿದ್ದೀರಾ? B.Com ಗುರುಜಿ. ಏನು ಮಾಡಬೇಕು ಅಂತ ಇದ್ದೀರಾ? ಅದೇ ಬಿಸ್ನೆಸ್ ಮಾಡ್ಬೇಕಂತ ಗುರುಜಿ. ಓಕೆ, ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ 3ನೇ ಮನೇಲಿ ಕೇತು ಇದ್ದಾನೆ, ತಮ್ಮ ಇಲ್ವಾ? ಇಲ್ಲ ಗುರುಜಿ, ಒಬ್ಬನೇ ಗುರುಜಿ. ಅದನ್ನು ಹೇಳುತ್ತೆ. ಅಪ್ಪ ಇದ್ದಾರಾ? ಹಾ ಗುರುಜಿ, ಅಪ್ಪ ಇದ್ದಾರೆ. ತಾತ ಇಲ್ಲ? ಹಾ, ತಾತ ಅಜ್ಜಿ ಇಲ್ಲ ಗುರುಜಿ. ಅದನ್ನು ಹೇಳುತ್ತೆ. ಮನೆ ಇದೆಯಾ, ಜಮೀನು ಇದೆಯಾ ಊರಲ್ಲಿ? ಹಾ ಗುರುಜಿ, ಏನಿದೆ, ಸ್ವಂತ ಮನೆ ಇದೆ ಗುರುಜಿ. ಹೌದು, ಕುಜ ಸ್ಟ್ರಾಂಗ್ ಆಗಿದ್ರೆ ಇರ್ತಾನೆ. ಚಂದ್ರ ಮತ್ತು ಗುರು ಗಜಕೇಶ್ ಯೋಗವನ್ನು ಹೇಳುತ್ತೆ ಅಂತ ಹೇಳುತ್ತೆ ಈ ಲಗ್ನಕ್ಕೆ. ಆದರೂ ಕೂಡ ನಿಮಗೆ 4ನೇ ಮೇಲೆ ಗುರುಗ್ರಹದಿಂದ 5ನೇ ಮೇಲೆ ಬುಧ ಇದ್ದಾನೆ. ಓದಿ ಕೆಲಸಕ್ಕೆ ಸೇರಬೇಕು ಅಂತ ಹೇಳುತ್ತೆ. ಬಿಸ್ನೆಸ್ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತೀರಾ? ಅದೇ ಬಿಸ್ನೆಸ್ಸೇ ಮಾಡ್ಬೇಕಂತ ಗುರುಜಿ. ಏನು ಬಿಸ್ನೆಸ್ ನಿಮ್ಮ ತಲೆಯಲ್ಲಿ? ಅದೇ ಈಗ ನಮ್ದು ಈ ಸೈಡ್ ಸ್ವಲ್ಪ ಮೈನಿಂಗ್ ಬರುತ್ತಲ್ಲ ಗುರುಜಿ, ಲಾರಿದು. ಹಾಂ, ಮಾಡ್ಬೋದು, ಮಾಡಿ ಕ್ಲಿಕ್ ಆಗ್ತೀರಾ. ಹಾ ಗುರುಜಿ, ಹೆಂಗಿದೆ ಗುರುಜಿ ಮುಂದೆ ಲೈಫ್? ತುಂಬ ಚೆನ್ನಾಗಿದೆ. ಒಂದು ಪಚ್ಚೆ ಹಾಕಿ, ಒಂದು ನೀಲ ಹಾಕಿ, ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ವೆಹಿಕಲ್ ನಂಬರ್ ಕೇಳ್ಬೋದು ಗುರುಜಿ, ಬೇಸಾಯ್ತಿಲ್ಲ ಅಂತ? ಕೇಳಿ. ಹಾ ಗುರುಜಿ, KA. ಯಾವ್ದು ಕಾರು? ಬೈಕ್ ಗುರುಜಿ, ಬೈಕು ಮೊಬೈಲ್ ನಂಬರ್ 2 ಚೇಂಜ್ ಮಾಡಿದ್ದೀನಿ ಗುರುಜಿ. ಹೌದಾ, ಬೈಕು ಇದೆಯಾ? ಹಾ ಗುರುಜಿ, ಬೈಕ್ ಇದೆ ಗುರುಜಿ. ಹ್ಞೂ KA 37. KA 37. KA 37. ಹಾ ಗುರುಜಿ. 37 37. EV EV 3333 ಗುರುಜಿ. ಏನು ಇಷ್ಟು ಒಳ್ಳೆ ನಂಬರ್ ತಗೊಬಿಟ್ಟಿದ್ರಾ? ನಿಮ್ ಫಾಲೋವರ್ ಗುರುಜಿ. ಅಮ್ಮ ಕಸ್ತೂರಿ ಟಿವಿಯಲ್ಲಿ ಬರ್ತಿದ್ರು, ನಾನು ಸಣ್ಣ ಹುಡುಗ ಇದ್ದೆ ಗುರುಜಿ, ಅವಾಗಿಂದ ನಿಮ್ ಫಾಲೋವರ್ ಗುರುಜಿ. ಎಷ್ಟು ವಯಸ್ಸಿಂದ ನನ್ನ ಫಾಲೋವರ್ ನೀವು ಮಾಡ್ತಾಯಿದ್ದೀರಾ? ಗುರುಜಿ ಒಂದು 10 ವರ್ಷ ಮೇಲೆ ಐತಾನೆ ಗುರುಜಿ. ಅಮ್ಮರು ನೋಡ್ತಿದ್ರು ಗುರುಜಿ, ಅಪ್ಪ ಅಮ್ಮ ಗುರುಜಿ. ಓಕೆ, ಸ್ಟೋನ್ ಇದೆ ಗುರುಜಿ ಮನೆಯಲ್ಲಿ. ಹಾಂ, ಸ್ಟೋನ್ ಇದಾವೆ ಗುರುಜಿ. ಓ, ಸ್ವಲ್ಪ ಸ್ಟೋನ್ ತಗೊಂಡಿದ್ದೀರಾ? ಹ್ಞೂ ಗುರುಜಿ, ಅದು ತಂದಾಗಿಂದನೇ ಸ್ವಲ್ಪ ಮೊಬೈಲ್ ನಂಬರ್ ಚೇಂಜ್ ಮಾಡಿದಾಗಿಂದ ಅದು 26 ಮತ್ತೆ 46 ಹೇಳಿದ್ರು ಗುರುಜಿ ಅಪ್ಪವ್ರಿಗೆ. ಸ್ವಲ್ಪ ಇವಾಗ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಚೆನ್ನಾಗಿದೆ ಗುರುಜಿ. ಯಾವ ಊರು ನೀವು? ಸರ್ ರಾಯಚೂರು ಗುರುಜಿ. ಓ, ರಾಯಚೂರು. ಸ್ಟೋನ್ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಂಗಾರೆ? ಹಾ ಗುರುಜಿ, ಅವಾಗ ಸ್ವಲ್ಪ ಮನೆಯಲ್ಲಿ ನೆಮ್ಮದಿ, ಸ್ವಲ್ಪ ಹಂಗೆ ಕಿರಿಕಿತ್ತು ಗುರುಜಿ. ಸ್ವಲ್ಪ ಇವಾಗ ಏನ್ ದುಡಿಲಿಲ್ಲ ಅಂದ್ರೂ ಸ್ವಲ್ಪ ನೆಮ್ಮದಿ ಇದೆ ಗುರುಜಿ. ಹೌದಾ? ಹಾ ಗುರುಜಿ. ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ಗಾಡಿ ನಂಬರ್ ತುಂಬ ಚೆನ್ನಾಗಿದೆ. ಹೌದು, ಒಂದು 2-3 ಲಾರಿ ಮಾಡಿ 2-3 ಕ್ರಷರ್ ಮಾಡ್ಬೇಕಂತ ನಿನ್ನ ಜಾತಕ ಹೇಳ್ತೈತೆ. ಆ ಥರ ತಲೆಯಲ್ಲಿ ಇದೆಯಾ? ಹ್ಞೂ ಗುರುಜಿ, ಅದೇ ತಲೆಯಲ್ಲಿ ಇದೆ ಗುರುಜಿ. ಲಗ್ನದಲ್ಲಿ ಶನಿ 10ನೇ ಮೇಲೆ ಕುಜ ಇದ್ರೆ ನೀನು ಕ್ರಷರ್ ಮೇಲೆ ಗಮನ ಇಟ್ಟಿದೆ. ಕ್ರಷರ್, ಗ್ರಾನೈಟು, ಬಂಡೆ ಇದೆಲ್ಲನೂ ಪುಡಿ ಮಾಡಬೇಕು ಅಂತ ತಲೆಯಲ್ಲಿ ಓಡ್ತೈತೆ. ಹಾ ಗುರುಜಿ. ಅದೆಲ್ಲ ಹೊಡೆದಾಕ್ತೀಯ, ಮಾಡ್ತೀಯ, ಚೆನ್ನಾಗಿ ಆಗ್ತೀಯ. ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ಸು ನೀನು ಹೇಳಿದ್ರೆ ಊರೆಲ್ಲ ನಿಂಗೆ ಫೋನ್ ಮಾಡ್ತಾರೆ, ಆಮೇಲೆ ಏನು ಮಾಡ್ತೀಯಾ? ಹೌದೇನು ಗುರುಜಿ? ಓಕೆ ಗುರುಜಿ. ಹಾಗಾಗಿ ಪರ್ಸ್ನಲ್ ಇವಾಗ ಏನು ನೀನು ಹೇಳ್ತೀಯಲ್ವಾ, ನಿಂಗೆ ಫೋನ್ ಮಾಡ್ತಾರೆ, ಏನೇನಾರು ಮಾತಾಡ್ತಾರೆ. ಅದು ಯಾಕೆ ಬಿಡೋದು? ಓಕೆ ಗುರುಜಿ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ನವೀನ್ ಅವರೇ. ಇದೀಗ ಮತ್ತೊಬ್ರು ಮೈಸೂರಿಂದ ಬಾಲಸುಬ್ರಹ್ಮಣ್ಯ ಕಾಲಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಗುರುಗಳೇ. ನಮಸ್ತೆ, ಗುರುಗಳಿದ್ದಾರೆ, ಮಾತನಾಡಿ ಬಾಲಸುಬ್ರಹ್ಮಣ್ಯ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ ಗುರುಗಳೇ. ಬಾಲಸುಬ್ರಹ್ಮಣ್ಯ ಅಂತ, ಮೈಸೂರು. ಹೇಳಿ ಸರ್. ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ. ಮತ್ತೆ ಕಾಲ್ ಬಂದರೆ ಮಾತಾಡ್ಸೋಣ. ಹಾಗೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನು ಹೇಳ್ತೀರಾ ಗುರುಗಳೇ ಈ ವಿಸ್ತಾರ ಚಾನಲ್ ಮೂಲಕ? ಇಲ್ಲ, ನನ್ನ ಸ್ಕ್ರೀನ್ ಮೇಲೆ ಹೋಗ್ತಾರಂಥ ನಂಬರ್ಸ್ ಇದ್ದಾವೆ ಸಾಕಷ್ಟು. ಇದಕ್ಕೆ ಫೋನ್ ಮಾಡ್ತಾರೆ. ಆಲ್ಮೋಸ್ಟ್ಲಿ ಕರ್ನಾಟಕದಲ್ಲಿ ಎಲ್ಲರ ಮೇಲೆ ನನ್ನ ನಂಬರ್ ಇದೆ, ಭಾಳ ಅದ್ಭುತವಾಗಿ. ಹಾಗಾಗಿ ಎಲ್ಲರೂ ಕೂಡ ನನಗೆ ಫೋನಲ್ಲಿ ಮಾತಾಡೋವಂಥ ಕ್ವಾಲಿಟಿ ಇರೋರು. ಆನ್ಲೈನು, ಆಫೀಸು ಎಲ್ಲ ಥರ. ಇವಾಗ ಮುಂಚೆ ಅಂದರೆ ಆಫೀಸಿಗೆ ಬರಬೇಕಾಯ್ತು, ಇವಾಗ ಆನ್ಲೈನು ಕೂಡ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಟೈಮ್ ಆಗ್ತೈತೆ. ಅಲ್ಲ, ಆಲ್ಮೋಸ್ಟ್ಲಿ ಆನ್ಲೈನೆಲ್ಲ 3 ತಿಂಗಳಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗ್ತಾಯಿಲ್ಲ, 2 ತಿಂಗಳಾಗಿದ್ದಾವೆ. ವೆಯ್ಟಿಂಗ್ ಮಿನಿಮಮ್ 1 ವಾರ ವೆಯ್ಟಿಂಗ್ ಬೇಕು. ಆನ್ಲೈನ್ ಕೇಳೋಕ್ಕೆ 1 ವಾರ ಬೇಕು. ಸರಿ ಗುರುಗಳು, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ ಸುಷ್ಮಿತಾ ಅವರೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಹೊಸಪೇಟೆಯಿಂದ. ಸರಿ, ಗುರುಗಳಿದ್ದಾರೆ, ಮಾತಾಡಿ ಸುಷ್ಮಿತಾ ಅವರೇ. ಗುರುಜಿ ನಮಸ್ತೆ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಾ? ಗುರುಜಿ ಆರಾಮಿದ್ದೀರಾ ಗುರುಜಿ? ನಾನು ಆರಾಮಿದ್ದೀನಿ. ನಿಮ್ಮ ಫಾಲೋವರ್ಸ್ ಗುರುಜಿ ನಾನು. ಧನ್ಯವಾದಗಳು. ಯಾವ ಊರು ತಾಯಿ? ಹೊಸಪೇಟೆ ಅಂದರೆ? ನಾನು ಹೊಸಪೇಟೆಯಿಂದ ಗುರುಜಿ. ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಇಷ್ಟ ಆಗುತ್ತೆ ತಾಯಿ ನನ್ನ ಮಾತು? ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗ್ತದೆ ಗುರುಜಿ. ಹೌದಾ? ಏನೇನಾಯ್ತು?
ನೀವೇನ್ ಪ್ರಿಡಿಕ್ಟ್ ಮಾಡಿದಿರೋ ವಿಜಯ್ ಅವ್ರು CM ಆಗಿದ್ದು ಹ್ಞೂ ಎಲ್ಲ ಬಹಳ ಇದಾವ ಗುರುಜಿ. ಎಕ್ಸಾಂಪಲ್ಸ್ ನೀವ್ ಹೇಳಿರೋವೆಲ್ಲ. ಮಳೆ ಬಂದು ಊರಿಗೆಲ್ಲ ಹಾವು ಬಂದು ಕಚ್ಚು ಅಂತ ಹೇಳಿದೆ, ಅದೇನು ಅನ್ನಿಸ್ತು? ಹೌದು ನಗು ಕರೆಕ್ಟ್. ಅವಾಗ ನಗು ಬಂತ, ಇದೇನಪ್ಪ ಮಳೆ ಬಂದು ಮನುಷ್ಯನ ಹಾವು ಬಂದು ಕಚ್ತೇವೆ ಅಂತ ಹೇಳಿದ್ದು? ಹೌದು ಗುರುಜಿ, ನೀವ್ ಹೇಳಿದ್ರೆ ಹಂಗೆ ಆಯ್ತು ಗುರುಜಿ. ಅದು ಇಲ್ಲ, ಇದು ನನ್ನ ಬ್ರಹ್ಮ ನನ್ನ ಬಾಯಲ್ಲಿ ನುಡಿಸ್ತಾನೆ. 9-4 ಕೂಡ ನಾನು ಆರಾಧನೆ ಮಾಡುವಂಥ ದೇವರು ನವಗ್ರಹಗಳು ನನ್ನ ಬ್ರಹ್ಮ. ನಾನು ದೇವರ ಆರಾಧನೆ ಮಾಡೋದು ಕಮ್ಮಿ, ನವಗ್ರಹಗಳ ಆರಾಧನೆ ಮಾಡೋದು ಜಾಸ್ತಿ. ನಾನು ಒಬ್ಬೊಬ್ರು ಇಷ್ಟ, ಒಬ್ಬೊಬ್ರು ಅಲ್ವಾ ಮೇಡಮ್? ಹೌದು ಗುರುಜಿ. ಅವ್ರವ್ರು ಇಷ್ಟ. ನಾನು ದೇವ್ರ ಬಗ್ಗೆ ನಾನು ಅಷ್ಟೊಂದು ಆರಾಧನೆ ಕಮ್ಮಿ. ನನ್ನ ನವಗ್ರಹಗಳು ನನ್ನ ಬ್ರಹ್ಮ ಅಷ್ಟೇ. ನಾನು ದೇವಸ್ಥಾನಕ್ಕೆ ಹೋದರೂ ಅವ್ರನ್ನೇ ಹುಡುಕ್ತಾ ಇರ್ತೀನಿ, ಎಲ್ಲರೂ ಇದ್ದಾರೆ ಸೈಡಲ್ಲಿ ಅಂತ. ಹಾಗಾಗಿ ಗರ್ಭಗುಡಿಯಲ್ಲಿ ದೇವರಿದ್ರು ಕೂಡ ಸೈಡಲ್ಲಿ ನವಗ್ರಹಗಳನ್ನೇ ಹುಡುಕ್ತೀನಿ. ನನಗೆ ಅವರೇ ಹೆಚ್ಚು, ನನಗೆ ಅವರೇ ಪ್ರಾಣ. ಕೊಡಿತಾಯಿ ನಿಮ್ಮ ಬಗ್ಗೆ ಹೇಳ್ತೀನಿ. 17-10. 17-10ನಾ? ಗುರುಜಿ. 17-10 2002 ಗುರುಜಿ. 2002. ಟೈಮಿಂಗ್ಸು? ಬೆಳಿಗ್ಗೆ 8:30 ಗುರುಜಿ, ಗುರುವಾರ. ಬೆಳಗ್ಗೆ 8:30ನಾ? ಗುರುಜಿ, ಗುರುವಾರ. ಏನು ನಿಮ್ಮ ಪ್ರಶ್ನೆ ಏನು? ಗುರುಜಿ, ನಂದು ಲೈಫ್ ಹೆಂಗಿರುತ್ತೆ ಅಂತ ಕೇಳಬೇಕಿತ್ತು ಗುರುಜಿ. ಏನೇನೆ? ನನ್ನ ಲೈಫ್ ಹೆಂಗಿರುತ್ತೆ, ಮ್ಯಾರೇಜ್ ಲೈಫು ಅಂತ ಕೇಳಬೇಕಿತ್ತು ಗುರುಜಿ. ಇನ್ನೂ ಮದುವೆ ಆಗಿಲ್ಲ? ಆಗಿದೆ ಗುರುಜಿ. ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ ಆಗಿರೋದನ್ನ? ಗುರುಜಿ, ನಾನು ಪ್ರೆಗ್ನೆಂಟ್ ಇದೀನಿ ಗುರುಜಿ, ಇವಾಗ 8 months. ನಿಮ್ಮ ಹತ್ರ 3 times ಕಂಡು ಮಾಡ್ಕೋಬೇಕಂತ ಆಸೆ ಗುರುಜಿ. ಇಲ್ಲ, ರಾತ್ರಿ 12 ಗಂಟೆ ಆಯಿತು. ಒಬ್ರಿಗೆ ಒಂದು ಮುಹೂರ್ತ ಕೊಡೋಕ್ಕೆ ಹುಡುಕಿ ಕೊಟ್ಟೆ. ತುಂಬ ವೆಯ್ಟ್ ಮಾಡಿದರು. ನಾನು ಹುಡ್ಕೊಡ್ತೀನಿ ಅಂತ. ನನಗಂದೆ ನಿಮ್ಮ ಹತ್ರ ದುಡ್ಡು ಕೇಳೋಕ್ಕೆಲ್ಲ ನನಗೆ ಇಷ್ಟ ಆಗ್ತಾಯಿಲ್ಲ. ನಮ್ಮ ಸ್ಟಾಫ್ ಒಂದು 3 ಜನ ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೊಂದು 500 ರೂಪಾಯಿ ಕೊಟ್ಬಿಡಿ ಅಂದೆ ನಾನು ಅವ್ರಿಗೆ. ಯಾಕಂದ್ರೆ ನನ್ನ ಸ್ಟಾಫಿಗೆ ನನ್ನ ಟೈಮ್ ಇರೋದ್ಮೇಲೆ ಅವ್ರಿಗೆಲ್ಲ ಟೈಮ್ ಲೆಕ್ಕದಲ್ಲಿ ದುಡ್ಡು ಕೊಡ್ತೀನಿ. ಅಪ್ಪ ನೀವಿದ್ದರೆ ನಿಮ್ಮ ಟೈಮ್ ಲೆಕ್ಕದಲ್ಲಿ ಇಸ್ಕೋಗಿ ಸಂಬಳ ಜೊತೆಗೆ ಆ್ಯಡ್ ಮಾಡಿಸ್ತೀನಿ. ಹಾಗಾಗಿ ಒಳ್ಳೆ ಮಗು ಹುಟ್ಟೋಕ್ಕೆ ಟೈಮ್ ಕೇಳಿ. ಒಂದು ಒಳ್ಳೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾಗದಲ್ಲಿ. ಏನು ಮಗು ಆಸೆ ಇದೆ ನಿಮಗೆ? ನನಗೆ ಗಂಡು ಪಾಪನೇ ಆಸೆ ಇದೆ. ಇಲ್ಲೂ ಗಂಡು ಮಗು ಅಂತ ಹೇಳ್ತಾ ಇತ್ತು. 5ನೇ ಮನೆ ಅಧಿಪತಿ ಗುರು ಹುಚ್ಚನಾಗಿದ್ದಾನೆ ಭಾಗ್ಯದಲ್ಲಿ. ಯಾರೋ ನಿಮ್ಮ ಫ್ಯಾಮಿಲಿ ಇತಿಹಾಸದಲ್ಲಿ ಹುಟ್ಟಿರೋ ಮಗುನೇ ಹುಟ್ಟುತ್ತೆ ಅಂತ ಹೇಳುತ್ತೆ. ದಯವಿಟ್ಟು ಪಕ್ಕ 100% ನಿಮ್ಮ ಫ್ಯಾಮಿಲಿ ಯಾರೋ ಹುಟ್ಟಿರ್ತಾರೆ ಇತಿಹಾಸದಲ್ಲಿ, ಒಂದು ತಲೆ ಮಾರಲ್ಲಿ ಅವರೇ ಹುಡ್ತಾರೆ ಅಂತ ಹೇಳುತ್ತೆ. ಹಾಗಾಗಿ ಇಂಥ ಒಂದು ಮಗು ಹುಟ್ಟಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಸ್ವಂತ ಮನೆ ಇದೆಯಾ? ಹೌದು, ಬುಧ ಮತ್ತು ಸೂರ್ಯ. ನಿಮ್ಮ ಫ್ಯಾಮಿಲಿ ಯಾರಿಗಾರು ಗೌರ್ಮೆಂಟ್ ಕೆಲಸ ಸಿಗುತ್ತೆ? ಯಾರೂ ಸಿಕ್ಕಿಲ್ಲ ಇನ್ನೂವರೆಗೂ? ಇನ್ನ ಸಿಕ್ಕಿಲ್ಲ ಗುರುಜಿ. ಟ್ರೈ ಮಾಡ್ತಿದ್ದಾರೆ. ಯಾರು? ನಮ್ಮ ತಮ್ಮ ಅವ್ರು ಟ್ರೈ ಮಾಡ್ತಿದ್ದಾರೆ ಗುರುಜಿ. ಸಿಗುತ್ತೆ ನಿಮಗೆ. ಈ ಮಗು ಹುಟ್ಟಿದ ಮೇಲೆ ತುಂಬ ಒಳ್ಳೇದಾಗುತ್ತೆ. ಹುಟ್ಟುತ್ತೆ, ಗಂಡು ಮಗು ಹುಟ್ಟುತ್ತೆ. ಗುರುಜಿ, ಥ್ಯಾಂಕ್ಸ್ ಗುರುಜಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಸುಷ್ಮಿತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ, ಗುರುಗಳೇ ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ ಕವಿತಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಸರಿ ಕವಿತಾ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ಕವಿತಾ ಅವರೇ, ಹೇಗಿದ್ದೀರಾ? ಊಟ ಆಯ್ತಾ? ಟೀ ಆಗಿದೆ ಗುರುಗಳೇ, ನಿಮ್ದು? ನಮ್ಮದು ಊಟ ಆಯಿತು. ಹೇಳಿ ಕವಿತಾರೆ, ಯಾರ ಬಗ್ಗೆ ಕೇಳ್ತೀರಾ? ಆ ಮಗಳ ಬಗ್ಗೆ ಕೇಳಬೇಕಿತ್ತು. ಕೊಡಿ ಕವಿತಾರ ಅವ್ರ ಡೇಟ್ ಆಫ್ ಬರ್ತ್. 9/8/2003. 9/8/2003. ಟೈಮಿಂಗ್ಸು? ಬೆಳಗ್ಗೆ 11:28. 11 ಗಂಟೆ 28 ಬೆಳಗ್ಗೆ. ಏನು ಪ್ರಶ್ನೆ? ಇವಳು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕಂತಿದ್ದಾಳ್ರಿ, ಅದ್ರೊಳಗೆ ಸಕ್ಸಸ್ ಆಗತ್ತಾ, ಗೌರ್ಮೆಂಟ್ ನೌಕರಿ ಸಿಗತ್ತಾ ಅಂತ ಕೇಳ್ತೀನಿ. ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ, ಪಟ್ಟ ಅಂತ ಹೇಳ್ತೇನೆ. ಹಾಡು ನೀವು ಲೇಟ್ ಮಾಡಿದ್ರೆ ಕೆಲಸ ಸಿಗಲ್ಲ ಅಂತ ಹೇಳ್ತೀನಿ. ಹೂ ಮುಳ್ಳು ಜೋಡಿಯಾಗು. ಜೋರಾಗಿ ಹೇಳಿ, ಏನು ಕೇಳಿಸ್ತಿಲ್ಲ ನನಗೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೆ ಎಲ್ಲ ರೀತಿ ಕೇಳುವಾಗ, ಹೂ ಮುಳ್ಳು ಜೋಡಿಯಾಗು. ಇಷ್ಟ ರೀ. ಖಂಡಿತ ಕೂಡ ಹೂ ಮುಳ್ಳು ಅಂತ ಹೇಳ್ತಾರೆ. ಮೂ ಅಂದರೆ ಹೂ ಅನ್ನೋ ಅಕ್ಷರ ವೃಷಭ ರಾಶಿ ಬರುತ್ತೆ. ಇವರ ಜಾಗದಲ್ಲಿ ತುಲಾ ಲಗ್ನ, ಶುಕ್ರ ಬಲವಾಗಿ ಸೂರ್ಯನ ಜೊತೆಲಿದ್ದಾನೆ
ಮತ್ತು ಮುಳ್ಳು ಅಂತ ಹೇಳಿದ್ರಿ. ಶುಕ್ರ ಮತ್ತು ಶುಕ್ರನೂ ಹೇಳಿದ್ರಿ ನೀವು ಹೇಳ್ಬೇಕಾದ್ರೆ, ಸೂರ್ಯನೂ ಹೇಳಿದ್ರಿ. ಸೂರ್ಯ 10ನೇ ಮನೇಲಿ ಶುಕ್ರನ ಜೊತೆನೆ. ನಿಮ್ಮ ಮಗಳಿಗೆ ಡೌಟೇ ಪಡಬೇಡಿ, 100% ಸಿಗುತ್ತೆ, ಭಯ ಪಡಬೇಡಿ. ಒಂದು ನನ್ನ ಬ್ರಹ್ಮನ್ನ ಒಂದು ಸರಿ ನೆನೆಸ್ಕೊಂಡು ಒಂದು ಭಾನುವಾರ ದಿವಸ ಒಂದು ದೇವರಿಗೆ ಪೂಜೆ ಮಾಡಿ, ಯಾವುದಾದ್ರು ನಿಮ್ಗೆ ಇಷ್ಟವಾದ ದೇವರಿಗೆ ಬ್ರಹ್ಮನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ. ಬ್ರಹ್ಮ ಹಣ ಬರೆಯೋನು. ಹಾಗಾಗಿ ನಿಮ್ಮ ಮಗಳಿಗೆ ಗೌರ್ಮೆಂಟ್ ಕೆಲಸ ಬರೆದಿದ್ದೆ ನಾನು ಹೇಳ್ತೀನಿ. ಇನ್ನೊಂದು ಸರಿ ಅವ್ರಿಗೆ ನಾವು ವೆಲ್ಕಮ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಕವಿತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಶಿವಮೊಗ್ಗದಿಂದ ಸರಸ್ವತಿ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಆಯ್ತು. ಸರಸ್ವತಿ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ, ನಮಸ್ತೆ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರ. ಸರಸ್ವತಿ ಅವ್ರು ಏನು ಊಟ ಮಾಡಿದ್ರಿ, ಏನು ಅಡುಗೆ ಮಾಡಿದ್ರಿ? ಅನ್ನ ಸಾಂಬಾರ್ ಮಾಡಿದೆ ರೀ. ನಮ್ಮ ಕಾರ್ಯಕ್ರಮ ಇಷ್ಟ ಆಗ್ತೈತಾ? ನೋಡ್ತಾ ಇದ್ರಾ? ಹೌದು, ನೋಡ್ತಾ ಇದ್ದೇವೆ ಸರ್. ಏನು ಇಷ್ಟ ಆಗುತ್ತೆ ಸರಸ್ವತಿ ಅವರೇ? ನಿಮ್ದು ಹೇಳೋದೆಲ್ಲ ಒಂದು ನಂಬಿಕೆ ಅಂತ ಇದೆ, ಅದಕ್ಕೆ ಕರೆ ಮಾಡಿದ್ವಿ. ಏನಂದ್ರಿ ಸರಸ್ವತಿ ಅವರೇ? ನೀವು ಹೇಳೋದೆಲ್ಲ ಸತ್ಯ ಅಂತ ನಮಗೆ ನಂಬಿಕೆ ಇದೆ, ಅದಕ್ಕೋಸ್ಕರ ನಾವು ಮಾಡಿದ್ವಿ ಸರ್. ಯಪ್ಪ, ಜುಮ್ ಅನ್ನತ್ತಲ್ಲ, ನಾನು ಹೇಳಾದ್ಮೇಲೆ ನಡೆಯೋದು ನೋಡಿರಲ್ವಾ? ಹೌದು, ಇವತ್ತೆಲ್ಲ ನೀರೆಲ್ಲ ಕೊಚ್ಚೋಗ್ತಾ ಇದ್ದಿದ್ದೆ. ನಾನು ಪ್ರೆಡಿಕ್ಷನ್ ಮಾಡಿದ್ದೆ, ಮಳೆ ಬಂದು ಎಲ್ಲ ಕೊಚ್ಚೋಗುತ್ತೆ, ಅಕ್ಕಪಕ್ಕ ಗೌರ್ಮೆಂಟ್ ನಷ್ಟ ಆಗುತ್ತೆ, ಎಲ್ಲ ವರ್ಲ್ಡ್ ಸರ್ಕಾರ ನಷ್ಟ ಕಟ್ಕೊಡ್ಬೇಕಂತ ಹೇಳಿದ್ದೆ. ಮಳೆ ಬಂದು ಅವೆಲ್ಲ ಬಂದು ಕಚ್ಚ ನೋಡಿ ಅಂತ ಹೇಳಿದ್ದೆ. ಹೌದು, ಬರಗಾಲ ಇರ್ಬೇಕಾದ್ರೆ ಇದನ್ನ ಪ್ರೆಡಿಕ್ಷನ್ ಮಾಡಿದ್ದೆ. ಹಂಗೆ ಗುರು ಹುಚ್ಚನಾಗಿದ್ದಾನೆ ಕಟಕ ರಾಶಿಯಲ್ಲಿ. 150 ದಿವಸ ನೆಮ್ಮದಿಲ್ದಂಗೆ ಹಾಳಾಗೋಗುತ್ತೆ. ಗುರು ಎಲ್ಲ ಜ್ಯೋತಿಷ್ಯರು ಇತಿಹಾಸದಲ್ಲಿ ಇಲ್ಲಿವರೆಗೂ ಇರೋರು, ಮುಂದೆ ಹುಟ್ಟೋರು ಎಲ್ಲರೂ ಗುರು ಹುಚ್ಚಾದ್ರು ಒಳ್ಳೇದು ಅಂತ ನಾನು ಒಬ್ಬನೇ ಹೇಳಿದ್ದು. ಗುರು ಹುಚ್ಚಾದ್ಮೇಲೆ ಜಗತ್ತೆಲ್ಲ ಹುಚ್ಚರಾಗೋಯ್ತಾರೆ ಅಂತ. ಇವಾಗ ಯಾವುದೂ ನೆಮ್ಮದಿ ಇಲ್ಲ ಅಲ್ವಾ? ಎಜುಕೇಷನ್ ಲೀಕೇಜ್ ಆಗಿ ಅದು ಪೇಪರ್ ಇದಾಗಿ ನರೇಂದ್ರ ಮೋದಿ ಮಾತಾಡ್ತಾವ್ರು ಅದ್ರ ಬಗ್ಗೆ. ಎಲ್ಲ ಗುರು ಅಂದರೆ ವಿದ್ಯೆ, ಅದಕ್ಕೂ ಬೆಂಕಿ ಎಟ್ಟೆ ಆಯಿತು. ಅದರಿಂದ ಬುಲ್ಡ ಹೊಡಿಸ್ಕೊಂಡ್ರು ಪೊಲೀಸ್ನವ್ರ ಕೈಲಿ. ಗುರು ಕಟಕ ರಾಶಿಗೆ ಬಂದು ನೀರೆಲ್ಲ ಉಕ್ಕಿ ಕರೀತು. ಆ ಮಸ್ಲೆ ಸುಮ್ಮನೆ ಇರೋದು ಪಾಪ, ಅದನ್ನು ತಿಂದು ಅದನ್ನು ಸಾಯಿಸಿದ್ರು. ನೀವು ಬಿಗ್ ಬಾಸಿಗೆ ಬಂದಿದ್ದೀರಲ್ರಿ, ಅವಾಗೆ ನಾವು ನಂಬಿಕೆ ಮೇಲೆ ಭಾಳ ತುಂಬಾನೇ ನಂಬಿಕೆ ಇದೆ. ನನ್ನ ಮಗಳಿಗೋಸ್ಕರ ಬಿಗ್ ಬಾಸಿಗೆ ಬಂದೆ. ಹೌದು, ನಾವು ಬಿಗ್ ಬಾಸ್ ನೋಡಿದ್ದೀವಿ. ಸ್ಟಾರ್ಟಿಂಗಿಂದ ಕರಿಯರ್ ನನ್ನ ಬಿಗ್ ಬಾಸಿಗೆ. ನನ್ನ ಮಗಳು ದೊಡ್ಡವಳಾಗಲಿ, ನನ್ನ ಬಿಗ್ ಬಾಸ್ ಕಂಟೆಂಟ್ ಅಂತ ಗೊತ್ತು. ನನ್ನ ಮಗಳು ದೊಡ್ಡವಳಾದರೆ ಒಂದು ಸ್ವಲ್ಪ ಅವಾಗ ನನ್ನ ಅಪ್ಪ ಅಂತ ಖುಷಿ ಪಡ್ತಾಳೆ. ಹುಟ್ಟದಾಗಿಂದ ಕರಿತಾಯಿದ್ರು. ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆಲ್ಲ ಕರೆದ್ರು. ನಾನು ಬಿಗ್ ಬಾಸ್ ಕರೆದಾಗಲೂ ಅದೇ ಹೇಳಿದೆ, ನಾನು ಮನೆ ತಗೋಬೇಕು ಸರ್, ನನ್ನ ಟೈಮ್ ಚೆನ್ನಾಗಿದ್ವಾಗ ನಂಗೆ ಪರ್ ಡೇ 3 ಲಕ್ಷ ಕೊಡ್ತೀಯಾ, ಬರ್ತೀನಿ, ಇಲ್ಲಾಂದ್ರೆ ಬರೋ ಅಂತ ಹಿಂಗೆ ಒಂದು ಡೈಲಾಗು. ಸಾರ್ ಅಂದರು. ನನಗೆ ಗೊತ್ತಿಲ್ಲ ಸರ್, ನನಗೆ ಪರ್ ಡೇ 3 ಲಕ್ಷ, 100 ದಿವಸ ಇಟ್ಕಿದ್ದೀರಾ, 3 ಕೋಟಿ ಕೊಡ್ತೀರಾ, ಬರ್ತೀನಿ. ಆಮೇಲೆ ಅದು ಹಂಗೇ ನನಗೂ ಅವ್ರಿಗೂ ಫ್ರೆಂಡ್ಶಿಪ್ ಬೆಳೆದು ಸಾರ್ TRP ಬರ್ತಿಲ್ಲ ಸರ್, ನಿಮ್ಮ ದಮ್ಮೆ ಅಂತ ನಿಮ್ಮ ದುಡ್ಡಲ್ಲಿ ನಿಮ್ಮ ನಡೆಯೋಕ್ಕಾಗಲ್ಲ, ಬರ್ರಿ ಅಂತ. ಹೋದರೆ ಹೋಗಲಿ, ಎಷ್ಟು ಕೊಡ್ತೀರೋ ಕೊಡಿ ಅಂತ ಹೋದೆ ನಾನು. ಆಮೇಲೆ ಹೇಳಿ ಮೇಡಮ್ ಅವ್ರೆ. ನಮಗ್ರಿ ಸಂಧಿವಾತ ಆಗಿತ್ತು. ಸಂಧಿವಾತ ಅಂತ ಹೇಳಿ ಆಗೈತಿ. ಅದಂತೂ ನಾವು ನಾಟಿ ಔಷಧಿ ತಗೊಂತ ಇದ್ದೀವಿ, ಪರವಾಗಿಲ್ಲ ರೀ. ಅದು ವಾಸಿ ಆಗುತ್ತಾ ಏನು ಹಿಂಗೆ ಕಂಟಿನ್ಯೂ ಆಗುತ್ತಾ? ನಾನು ಮಂಚದ ಮೇಲೆ ಮಲಗಿದ್ದೆ ಮೊದಲೇ, ಇವಾಗ ಪರವಾಗಿಲ್ರಿ. ಔಷಧಿ ತಗೊಂಡ್ಮೇಲೆ ಒಂದು ಸ್ವಲ್ಪ ಪಾಡಾಗ್ತಾ ಇದ್ದೇನೆ. ಆದ್ರೂ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ? ಡೇಟ್ ಆಫ್ ಬರ್ತ್ ಇದೆ ರೀ. ಎಷ್ಟು ತಮ್ಮ? 1/1/73. 1/1/73. 1973. ಟೈಮಿಂಗ್ಸ್ ಎಲ್ಲ ಏನು ಇಲ್ಲ, ಗೊತ್ತಿಲ್ಲ ಸರ್. ಅವಾಗ್ನಾಗೆ ಯಾರು ಇದು ಮಾಡಿಲ್ಲ. ಇಲ್ಲ, ಖಂಡಿತ ವಾಸಿ ಆಗುತ್ತಮ್ಮ, ಹೆದರಬೇಡಿ, ವಾಸಿ ಆಗುತ್ತೆ, ಭಯ ಪಡಬೇಡಿ, ಪಕ್ಕ ವಾಸಿ ಆಗುತ್ತೆ. ಪ್ರತಿ ಮಂಗಳವಾರ ಸಹ ಯಾವ್ದಾದ್ರು ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನರಸಿಂಹಸ್ವಾಮಿನ ಮಂಗಳವಾರ ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಸರಸ್ವತಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಾಕಷ್ಟು ಕಾಲರ್ಸ್ಗಳ ಜೊತೆ ಕೂಡ ಮಾತಾಡಿ ಅವರ ಕಷ್ಟಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ, ಸಮಯವನ್ನು ಕೊಟ್ಟಿದ್ದಕ್ಕಾಗಿ, ವೀಕ್ಷಕರ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನಿಮಗೆ ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ
ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಮತ್ತೆ ನಾಳೆ ಎಂದಿನಂತೆ ಇದೇ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವೇನಾದರೂ ಇವತ್ತು ಕರೆ ಮಾಡಿ ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ಗುರುಜಿಯವರ ನೇರ ಭೇಟಿಗಾಗಿ ಅಂತ ನಂಬರ್ ಏನು ಸ್ಕ್ರಾಲ್ ಆಗ್ತಾ ಇದೆ, ಅದಕ್ಕೆ ನೀವು ಕರೆಯನ್ನು ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೋದು. ಅಷ್ಟೇ ಅಲ್ಲದೆ ಗುರುಗಳು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ, ದೂರದವರಾಗಿದ್ದರೆ ಆನ್ಲೈನ್ ಕನ್ಸಲ್ಟೇಷನನ್ನು ತಗೋಬೋದು, ಅಥವಾ ಬೆಂಗಳೂರಲ್ಲಿದ್ದರೆ ಅವರ ಕಚೇರಿಗೆ ಹೋಗಿ ನೀವು ನೇರವಾಗಿ ಅವರನ್ನು ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಅವ್ರ ಜೊತೆ ಹೇಳ್ಕೊಂಡು ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಹಾಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ ನಿಖರ ಜನಪರ.